ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನಾ ಬ್ಲಾಗ್ ಅಂತ ಹೇಳ್ರಿ ಫ್ರೆಂಡ್ಸ. ಬರ್ರಿ ಈಗ ನಾವೊಂದು ರೆಸಿಪಿ ಮಾಡಿ ನಿಮ್ಗೆ ಶೇರ್ ಮಾಡ್ಬೇಕನ್ನಕತ್ತೇನೆ ರೀ. ಏನು ರೆಸಿಪಿ ಅಂದ್ರೆ ಮಜ್ಜಿಗೆ ಅಂಬ್ರ ರೀ. ಮೇನ್ ಬೇಕಾಗಿದ್ದ ಮಜ್ಜಿಗೆ ರೀ ಫ್ರೆಂಡ್ಸ. ಮಜ್ಜಿಗೆ ಕಡಗೋಲೆ ಕಡಿಬೇಕು ರೀ. ಕಡ್ದು ಇಟ್ಟೇನು ರೀ ಮಜ್ಜಿಗೆ ಕಡಗೋಲೆ ಇಲ್ಲಿ ಮಿಕ್ಸರ್ಗೆ ಹಾಕೋಬೋದು ರೀ. ಇದಕ್ಕೆ ಏನು ಬೇಕಂತ ಹೇಳಿ ಕೇಸಿಂದ ನೋಡೋಣ ಬರೀ ಐಟಮ್ ರೀ. ಬೆಳ್ಳುಳ್ಳಿ ರೀ, ಜೀರಿಗೆ ರೀ, ಸಾಸ್ವೆ ರೀ, ಅರಿಶಿನ ಪುಡಿ ರೀ, ರುಚಿ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೋಳದ ಹಿಟ್ಟು ರೀ, ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೀ, ಕೆರೆಮೇವು ರೀ, ಕೊತ್ತಂಬರಿ ರೀ, ಎಣ್ಣೆ ಸ್ವಲ್ಪ ರೀ. ಎಣ್ಣೆ ಈಗ ನೆಕ್ಸ್ಟ್ ಹಾಕ್ತೇನೆ ರೀ ಫ್ರೆಂಡ್ಸ್, ತೋರಿಸ್ತೇನೆ ರೀ. ಇದಿಷ್ಟು ಬೇಕು ರೀ. ಬರ್ರಿ ಈಗ ಒಗ್ಗರಣೆ ಹಾಕೋದನ್ನು ನೋಡೋಣ ರೀ ಫ್ರೆಂಡ್ಸ್. ಅನ್ನೋದು ಕೂಡ ಬ್ಯಾಟಿಂಗ್ ಮಾಡ್ರೆ ಸೂಪರಾಗಿರ್ತೈತೆ ನೋಡಿರಿ ಫ್ರೆಂಡ್ಸ್. ಬರ್ರಿ ಈಗ ಮೊದಲಿಗೆ ರೀ ಇದು ಸ್ವಲ್ಪ ಹಿಟ್ಟು ಹಾಕಿರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸೋಣ ರೀ ನೀರಿನೊಳಗೆ ರೀ. ಇದು ಮಜ್ಜಿಗೆನೊಳಗೆ ರೀ, ಸಾರಿ ಮಜ್ಜಿಗೆನೊಳಗೆ ರೀ. ಸ್ವಲ್ಪ ಹಿಟ್ಟು ಹಾಕ್ಬೇಕು ರೀ, ಒಂದು ಅರ್ಧ ಕಪ್ಪಿನಟ್ಟು ರೀ. ಈ ಥರ ಮಿಕ್ಸ್ ಮಾಡ್ಬೇಕು ನೋಡಿರಿ ಫ್ರೆಂಡ್ಸ್. ಈ ಥರ ಸ್ವಲ್ಪ ಕುದಿ ಬರ್ಬೇಕು ರೀ ಫ್ರೆಂಡ್ಸ್ ರೀ. ಇದು ಹಾಗಾಗಿ ರೀ ಇದಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೋಬೇಕು ರೀ, ಅಂದ್ರೆ ಟಿಕ್ಕಾಗಿ ಬರ್ತೈತೆ ರೀ. ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡಿ ನೋಡಿರಿ. ಒಂದು ಕುದಿ ಬರ್ಬೇಕು ರೀ ಫ್ರೆಂಡ್ಸ್ ರೀ, ಅನ್ನ ಮಟ್ಟ ರೀ. ಆಮೇಲೆ ಒಗ್ಗರಣೆ ಹಾಕೋದು ರೀ. ಈಗ ಈ ಥರ ಉಕ್ಕು ಬರಾಕ್ತೈತ್ರಲ್ಲ ರೀ ಫ್ರೆಂಡ್ಸ್, ಇಷ್ಟ ಸಾಕ್ರಿದ ರೀ. ಈಗ ಇದನ್ನು ಇಳಿಸೋಣ ರೀ. ಈಗ ಇಳಿಸ್ಕೇಶಿಂದ ರೀ ಒಗ್ಗರಣೆ ಹಾಕೋಣ ನೋಡಿರಿ. ಇನ್ನೊಂದು ಸ್ಪೂನ್ ಎಣ್ಣೆ ಹಾಕೊಂಡ್ರಿ, ಒಂದು ಸ್ಪೂನ್ ಹಾಕೀನಿ 2 ಸ್ಪೂನ್ ಸಾಕ್ರಿ ಫ್ರೆಂಡ್ಸ್ ರೀ. ಈಗ ಸಾಸಿವೆ ಹಾಕೊಂಡು ರೀ, ಆಗ ಜೀರಿಗೆ ರೀ, ಕೆರೆಮೇವು ರೀ, ಬೆಳ್ಳುಳ್ಳಿ ರೀ, ಸ್ವಲ್ಪ ಫ್ರೈ ಮಾಡ್ಬೇಕು ರೀ. ಅಂದರೆ ಬೆಳ್ಳುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೆ ರೀ. ಸ್ವಲ್ಪ ರೀ 2 ನಿಮಿಷ ರೀ, ಅಷ್ಟೇ ಸಾಕು ರೀ. ಮಜ್ಜಿಗೆ ಅಂಬ್ರ ರೀ, ಆಲ್ರೆಡಿ ರೆಡಿ ಮಾಡಾಕತ್ತಿದ್ದ ಮಜ್ಜಿಗೆ ಅಂಬ್ರ ರೀ. ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ರೀ ನೋಡಿರಿ. 4 ಹಸಿಮೆಣ್ಸಿನ್ಕಾಯಿ ಜಜ್ಜಿ ಹಾಕಿವಿ ರೀ ಫ್ರೆಂಡ್ಸ್ ರೀ. ಈ ಥರ ನೋಡಿರಿ, ಸ್ವಲ್ಪ ಕಡಕ್ಕೆ ಬರ್ಬೇಕು ನೋಡಿರಿ. ಈ ಥರ ಗೋಲ್ಡನ್ ಕಲರ್ ಒಳಗೆ ರೀ. ಬೆಳ್ಳುಳ್ಳಿ ರೀ, ಇಲ್ಲಿ ವಾಸನೆ ಭಾರಿ ಬರಾಕ್ತೈತೆ ರೀ, ಸೂಪರ್ ರೀ. ಅನ್ನೋದು ಕೂಡ ಬ್ಯಾಟಿಂಗ್ ಸೂಪರ್ ಆಗಿರ್ತದೆ ರೀ. ಬರಾಬರ ಪಟ್ಟ ಪಟ್ಟ ಯಾರ್ರೀ ಊರಿನಾರು ಬಂದ್ರಂದ್ರಪ್ಪ, ಇದು ಮಜ್ಜಿಗೆ ಅಂಬ್ರ ಮಾಡೋದ್ರಿಂದ 5ರಿಂದ 10 ನಿಮಿಷನೇ ರೆಡಿ ಆಗ್ತೈತೆ ನೋಡಿರಿ. ಹಂಗೆ ಅರಿಶಿನ ಪುಡಿ ರೀ, ಯಾರೇ ಊರಿನಾರು ಬಂದ್ರಂದ್ರೆ 5ರಿಂದ 10 ನಿಮಿಷನಾಗ ರೆಡಿ ಆಗುವಂಥದ್ರಿ. ಅನ್ನೋದು ಕೂಡ ಸೂಪರ್ ಆಗಿರ್ತೈತೆ ನೋಡಿರಿ. ಏನೋ ಬ್ಯಾಳಿ ಒಂದೇ ಇತ್ತು ಬಿಡಪ್ಪ, ಇದೊಂದು ಮಾಡಿರೋ 5-10 ನಿಮಿಷನೇ ಆಗುವಂಥದ್ದು ನೋಡಿರಿ. ಈಗ ನಾವು ಮಜ್ಜಿಗೆ ಹಾಕೊಂಡ್ರಿ. ಹಸಿ ಮಜ್ಜಿಗೆ ಅಂಬ್ರ ಬೇರೆ ಮಾಡ್ತಾರೆ ಫ್ರೆಂಡ್ಸ್. ಇದು ಒಗ್ಗರಣೆ ಕೊಟ್ಟು ಆಮೇಲೆ ಕುದಿ ಬರ್ತೈತಲ್ಲ ಫ್ರೆಂಡ್ಸ್ ರೀ. ಇದು ಅಂಬ್ರ ಕುದಿಸ್ಕೊಂಡ್ರಿ ಮಾಡುವಂಥ ರೆಸಿಪಿ ನೋಡಿರಿ. ಮತ್ತು ಹಸಿ ಅಂಬ್ರಾನು ಮಾಡ್ತಾರೆ ರೀ ಫ್ರೆಂಡ್ಸ್ ರೀ. ನಿಮ್ಮ ಕಡೆ ಯಾವ ಥರ ಮಾಡ್ತೀರಿ ಮಜ್ಜಿಗೆ ಅಂಬ್ರ ಒಂದು ಸತಿ ಏನೋ ಕಮೆಂಟ್ನಾಗ ತಿಳಿಸ್ರಿ. ಹಸಿ ಮಜ್ಜಿಗೆ ಅಂಬ್ರಾನು ಮಾಡ್ತಾರೆ ಫ್ರೆಂಡ್ಸ್ ರೀ. ಆಮೇಲೆ ನಾವು ಒಗ್ಗರಣೆ ಕೊಟ್ಟು ಮಾಡೋದ್ರಿ. ಇದರ ಕೂಡ ಇನ್ನೊಂದು ಟೈಪ್ ಬರ್ತೈತೆ ರೀ. ಯಾವ ಟೈಪ್ ಅಂದ್ರೆ ಶೇಂಗಾ ಕಾಳು ಹಾಕ್ತಾರೆ ನೋಡಿರಿ ಫ್ರೆಂಡ್ಸ್, ಹುರಿದ್ರಿ ಕಲ್ಲಾಗ ಜಜ್ಜಿ ಈ ಮಜ್ಜಿಗೆ ಅಂಬ್ರ ಕೂಡ ಮಾಡುವಂಥದ್ರಿ. ಅದು ಇನ್ನೊಂದು ರೆಸಿಪಿನ ತೋರಿಸ್ತೇನೆ ರೀ. ಮೇಲೆ ಕೊತ್ತಂಬರಿ ರೀ. ಇದೊಂದು ಸತಿ ಕುದಿ ಬಂದರೆ ಸಾಕ್ರಿ ಫ್ರೆಂಡ್ಸ್ ರೀ, ಮತ್ತೇನು ಬೇಡಪ್ಪ. ಇದು ನಾವು ಗರಂ ಮಜ್ಜಿಗೆ ಅಂಬ್ರ ನೋಡಿರಿ. ಬಿಸಿ ಬಿಸಿ ಮಜ್ಜಿಗೆ ಅಂಬ್ರ ಟೇಸ್ಟ್ ಸೂಪರ್ ಆಗಿರ್ತೈತೆ ನೋಡಿರಿ ಫ್ರೆಂಡ್ಸ್. ನೀವು ಒಂದು ಸತಿ ಟ್ರೈ ಮಾಡಿರಿ ಮನ್ಯಾಗ್ರಿ. ನಾನಂತೂ ಪ್ರತಿ ಸಲ ವಾರದಾಗ 2-3 ದಿವಸ ಮಾಡೇ ಇರ್ತೇನೆ ರೀ. ಯಾರೇ ಊರಿನವ್ರು ಬಂದಾಗ ಮಾಡುವಂಥ ರೆಸಿಪಿ ನೋಡಿರಿ ಇದ್ರಿ.
ಈಗ ಏನು ಮಾಡಬೇಕಪ್ಪ ಅಂದ್ರೆ ಒಂದು 5 ನಿಮಿಷ ಮುಚ್ಚರಿ ಸಣ್ಣ ಉರಿಯಲ್ಲಿ ಬಿಡೋಣ ಸ್ವಲ್ಪ ಒಂದು 2 ಕುದಿ 3 ಕುದಿ ಕುದ್ರನ್ನ ಟೇಸ್ಟ್ ಬರ್ತೈತೆ ರೀ. ಕುದಿಬೇಕ್ರಿ ಇನ್ನೂ ಮಜ್ಜಿಗೆ ಆಮ್ರ ರೀ. ಬರ್ರಿ ಫ್ರೆಂಡ್ಸ್, ಕುದಿ ಬಂದೈತೆ ನೋಡೋಣ ರೀ. ಕುದಿ ಬಂದೈತೆ ರೀ. ಇಷ್ಟ ಸಾಕ್ರಿ. 2 ಕುದಿ 3 ಕುದಿ ಆದ್ರೆ ರಗಡ ಆಗ್ತೈತೆ ರೀ. ಬಿಸಿ ಬಿಸಿ ಮಜ್ಜಿಗೆ ಆಮ್ರ ರೆಡಿ ಆಗೈತೆ ನೋಡ್ರಿ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿರಿ ಮನ್ಯಾಗ ರೀ. ನಮ್ಮ ಮಜ್ಜಿಗೆ ಆಮ್ರ ಹೇಗೆ ಬಂದೈತೆ ಅಂತೇಳಿ ಕಮೆಂಟ್ನಾಗ ತಿಳಿಸ್ರಿ. ಈಗ ಇಷ್ಟ ಸಾಕ್ರಿ, ಇಳಿಸಿಬಿಡೋಣ ರೀ. ಇಷ್ಟ ಸಾಕ್ರಿ. ನೋಡ್ರಿ ಸುಡಾಕತ್ತೈತ್ರಿ. ಸೂಪರ್ ಆಗ್ರಿ. ಅನ್ನದ ಕೂಡ ಬ್ಯಾಟಿಂಗ್ ಮಾಡ್ರೆ ಸೂಪರ್ ಆಗಿರ್ತೈತ್ರಿ. ಈಗ ನನ್ನ ಸಂಜೆ 5 ಗಂಟೆಗೆ ಮಾಡೋದ್ರಿಂದ ರೆಸಿಪಿ ರೀ. ಮಗಳ ಏನಾರು ತಿಂದಾಡ್ರಲ್ಲ, ಹಾಗಾಗಿ ಒಲ್ಲೆ ಅಂದೇಳ್ರಿ. ಹಂಗೆ ನಿಮ್ಗೆ ಬೌಲ್ನಾಗ ಸರ್ವ್ ಮಾಡಿ ತೋರ್ಸಾಕತ್ತೇನೆ ನೋಡ್ರಿ ಫ್ರೆಂಡ್ಸ್ ರೀ. ನಾನು ಒಂದು ಚಮಚಲಿ ಟ್ರೈ ಮಾಡ್ತೇನೆ ರೀ ಫ್ರೆಂಡ್ಸ್. ಹೇಗೆ ಬಂದೈತೆ ಹೇಳ್ರಿ. ಸೂಪರಾಗಿ ಬಂದೈತೆ ರೀ ಫ್ರೆಂಡ್ಸ್ ರೀ. ಇನ್ನು ಸುಡಾಕ್ತೈತೆ ರೀ ಬಾಯಿ ಒಳಗೆ. ಸುಡೋ ಇರಾಕಾಗಲಿ, ಏನೋ ಉಣ್ತೀವ್ರಲ್ಲ ರೀ, ಉಣ್ಣೋದ್ರ ಕೂಡ ಅಲ್ರಿ, ವಾಟೆಗೆ ಹಾಕಿ ಕುಡಿಯೋದ್ರಾಗಲಿ ಸೂಪರಾಗಿ ಬಂದಿದ್ದು ನೋಡ್ರಿ ಫ್ರೆಂಡ್ಸ್. ನಾನು ಮಾಡಿದ ಮಜ್ಜಿಗೆ ಆಮ್ರ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ನಾಗ ತಿಳಿಸ್ರಿ ಫ್ರೆಂಡ್ಸ್ ರೀ. ಯಾರೆಲ್ಲ ಹೊಸ್ದಾಗಿ ನೋಡತ್ತೀರ ನೋಡ್ರಿ, ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಿಸ್ ಮಾಡ್ದೆ ಮಾಡಿರಿ ಫ್ರೆಂಡ್ಸ್. ಮತ್ತು ಡೈಲಿ ಬ್ಲಾಗ್ ಅಪ್ಲೋಡ್ ಮಾಡಿರ್ತೇನೆ ರೀ. ಅದ್ರ ಕೂಡ ಇದು ರೆಸಿಪಿ ಶೇರ್ ಮಾಡಿರ್ತೇನೆ ರೀ. ಎರಡಕ್ಕೂ ಸಪೋರ್ಟ್ ಮಾಡಿರಿ. ಒಂದೇ ಬ್ಲಾಗ್ನ ಹಾಕಿರ್ತೇನೆ ರೀ, ಆದರೆ ರೆಸಿಪಿನಾರ ಡೈಲಿ ಬ್ಲಾಗ್ ರೀ. ಇದಕ್ಕೂ ಸಪೋರ್ಟ್ ಕೊಡಿರಿ, ಅದಕ್ಕೂ ಕೊಡಿರಿ. ಈಗ ಕೊಡಾಕತ್ತೀರಿ ಫ್ರೆಂಡ್ಸ್, ಇಲ್ಲ ಅಂತಲ್ರಿ. ಮತ್ತು ನೆಕ್ಸ್ಟ್ ಬ್ಲಾಗ್ನ ಮತ್ತೊಂದು ರೆಸಿಪಿ ಕೂಡ ಸಿಗ್ತೇವೆ ರೀ ಫ್ರೆಂಡ್ಸ್.